ರೈತ ಬಾಂಧವರೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ದಿಢೀರನೆ ಏರಿಕೆಯಾಗಿರ್ತಕ್ಕಂಥದ್ದು ರೈತರು ಹಾಗೂ ವ್ಯಾಪಾರಿಗಳ ನಡುವೆ ದೊಡ್ಡ ಒಂದು ಚರ್ಚೆನೇ ಶುರುವಾಗಿರ್ತಕ್ಕಂಥ. ಕೆಲವು ದಿನದ ಹಿಂದೆ ಬೆಲೆ ಅಂತಕ್ಕಂಥದ್ದು ಬಹಳ ಕಡಿಮೆನೇ ಇತ್ತು. ಇವಾಗ ಈರುಳ್ಳಿ ಬೆಲೆ ಅಂತಕ್ಕಂಥದ್ದು ಒಂದು ಉತ್ತಮ ಗುಣಮಟ್ಟದ ಈರುಳ್ಳಿಗೆ ಒಳ್ಳೆಯ ಬೆಲೆ ಇರತಕ್ಕಂಥದ್ದು. ಈ ಏರಿಕೆಗೆ ಕಾರಣ ಏನು, ಮುಂದೆ ಇನ್ನೂ ಏರಿಕೆ ಆಗುತ್ತಾ ಅಂತಕ್ಕಂಥದ್ದು ಇದರಲ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಯಾವ ರೀತಿ ನಡೀತಾ ಇದೆ, ಈ ಈರುಳ್ಳಿ ಬೆಲೆ ದಿಢೀರನೆ ಏರಿಕೆ ಆಗಲು ಹಲವಾರು ಕಾರಣಗಳಿವೆ. ಆ ಕಾರಣಗಳು ಏನು ಅಂತೇಳಿ ನೋಡ್ತಾ ಹೋಗೋಣ. ಆ ವಿಡಿಯೋನ ಕೊನೆ ತನಕ ನೋಡಿ. ರೈತ ಬಾಂಧವರೇ, ಈರುಳ್ಳಿ ಅಂತಕ್ಕಂಥದ್ದು ಒಂದು ಭಾರತದ ಅತ್ಯಂತ ತರಕಾರಿ ಬೆಳೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಆದರೆ ಈ ಬೆಳೆಯ ಒಂದು ಬೆಲೆ ವಿಚಾರಕ್ಕೆ ಬಂದಾಗ ಸ್ವಲ್ಪ ಏರಿಳಿತವನ್ನು ಕಾಣ್ಬೋದು. ಸುಮಾರು ಒಂದು 2 ವರ್ಷದಿಂದ ಒಂದು ರೈತರಿಗೆ ವೆಚ್ಚ ಕೆಲವೊಮ್ಮೆ ಏನಾಗಿದೆಯಪ್ಪ ಅಂದ್ರೆ, ರೈತರು ಮಾಡಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಕಾರ್ಮಿಕರ ವೆಚ್ಚ ಕೂಡ ಒಂದು ಈರುಳ್ಳಿಯ ಬೆಳೆಗಾರರಿಗೆ ಅಂದರೆ ರೈತರಿಗೆ ಬಂದಿಲ್ಲ. ಇನ್ನು ಈರುಳ್ಳಿಯ ಬೆಳೆದವನು ಕುಬೇರರಾಗಿದ್ದಾರೆ ಅಂತಕ್ಕಂಥ ಹಿಂದೆ ನೀವು ಕೂಡ ಕೇಳಿದ್ದೀರಿ. ಈರುಳ್ಳಿ ಬೆಳೆಗಾರರು 2021, 22, 23 3 ವರ್ಷದಲ್ಲಿ ಬಹಳ ಒಂದು ಕುಬೇರ ಆಗಿರ್ತಕ್ಕಂಥ ಈರುಳ್ಳಿ ಪ್ರತಿಯೊಬ್ಬರು ಅಲ್ಲಿದಿಂದಾನೇ ಜಾಸ್ತಿ ಬೆಳಲಿಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಮುಂಚೆನೂ ಬೆಳೀತಾ ಇದ್ರು, ಆದರೆ ಅಲ್ಲಿ ರೈತರು ಬೆಳೀತಾ ಇದ್ರು. ಇವಾಗ ಪ್ರತಿಯೊಬ್ಬರು ರೈತರು ಹತ್ತದರ ಲಾಟ್ರಿ ಟಿಕೆಟ್ ಹತ್ತದ ಅನ್ನೋ ಕಾರಣದಿಂದ ಎಲ್ಲರೂ ಕೂಡ ಈರುಳ್ಳಿಯನ್ನು ಬೆಳೀತಾ ಇದ್ದಾರೆ. ಇಲ್ಲಿ ಕಾರಣಗಳನ್ನು ನಾವು ನೋಡ್ತಾ ಹೋದಾಗ ಈರುಳ್ಳಿ ಏಕೆ ಇವಾಗ ಸ್ವಲ್ಪ ಏರ್ತಾ ಇದೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಏರ್ತಕ್ಕಂಥ ಚಾನ್ಸಸ್ ಯಾಕಿದೆ, ಇದಕ್ಕೆ ಕಾರಣ ನಾವು ನೋಡ್ತಾ ಹೋದಾಗ ಇಲ್ಲಿ ಮಾರುಕಟ್ಟೆಗೆ ಒಂದು ಕಡಿಮೆ ಬರ್ತಕ್ಕಂಥದ್ದು, ಒಂದು ಮಾಲ್ ಅಂತಕ್ಕಂಥದ್ದು, ಈರುಳ್ಳಿ ಅಂತಕ್ಕಂಥದ್ದು ಕಡಿಮೆ ಬರ್ತಕ್ಕಂಥದ್ದು ಈಗ ಹಲವಾರು ಪ್ರಮುಖ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ನೀವು ಕೂಡ ಗಮನಿಸಿದ್ರಪ್ಪ ಅಂದ್ರೆ, ಹಿಂದಿನ ತಿಂಗಳಲ್ಲಿ ಅತಿ ಹೆಚ್ಚು ಒಂದು ಪ್ರಮಾಣದಲ್ಲಿ ಈರುಳ್ಳಿ ಮಾರುಕಟ್ಟೆಗೆ ಬರ್ತಾ ಇತ್ತು. ಆದರೆ ಈಗ ರೈತರ ಬಳಿಯ ಸಂಗ್ರಹಣಾ ಕೇಂದ್ರಗಳಲ್ಲಿ ಕೆಲವೊಂದಿಷ್ಟು ಉಳಿದ್ರೆ ಇನ್ನೇನಾಗಿದೆಯಪ್ಪ ಅಂದ್ರೆ, ದಲ್ಲಾಳಿಗಳು ಅದನ್ನು ಸಂಗ್ರಹಣ ಮಾಡಿಟ್ಕೊಂಡಿದ್ದಾರೆ. ರೈತರ ಅಲ್ಲಲ್ಲಿ ಸ್ವಲ್ಪ ಕಡುಲ್ ಕಟ್ಟಿ ಇಟ್ಕೊಂಡ್ರೆ ಇಲ್ಲಿ ದಲ್ಲಾಳಿಗಳು ಜಾಸ್ತಿನೇ ಇಟ್ಕೊಂಡಿದ್ದಾರೆ. ಅವರಿಗೆ ಲಾಭ ಆಗ್ತಾ ಇದೆ ವಿನಃ ಇಲ್ಲಿ ರೈತರಿಗೆ ಕಡಿಮೆ ಲಾಭನೇ ಸಿಗ್ತಾ ಇದೆ. ಇವಾಗ ಅಲ್ಲಿ ಕೆಲವೊಬ್ಬರು ರೈತರು ಮಾತ್ರ ಬೇಸಿಗೆಯಲ್ಲಿ ಕಡುಲ್ ಕಟ್ಟೆನ ಇಟ್ಕೊಂಡಿದ್ದಾರೆ. ಯಾರು ಕಡುಲ್ ಕಟ್ಟಿ ಇಟ್ಕೊಂಡಿದ್ದಾರೆ ಆವಾಗ ಈಗ ಅವರಿಗೆ ಒಂದು ಉತ್ತಮ ಆದಾಯ ಸಿಗ್ತಕ್ಕಂಥದ್ದು. ಏನು ಉತ್ತಮ ಗುಣಮಟ್ಟದ ಈರುಳ್ಳಿಯ ಕೊರತೆ ಇರತಕ್ಕಂಥದ್ದು. ಮಳೆಗಾಲದಲ್ಲಿ ಹೇಗಾಯ್ತಪ್ಪ ಅಂದ್ರೆ, ಹೋದ ವರ್ಷ ಪ್ರತಿ ಮಳೆ ಜಾಸ್ತಿ ಬಂದು ಅಲ್ಲೇ ಈರುಳ್ಳಿ ಎಲ್ಲ ಕೆಟ್ಟೋಯ್ತು. ಅದನ್ನು ಮಾರ್ಕೆಟಿಗೆ ತೆಗೆದುಕೊಂಡು ಹೋದವರ ಪರಿಸ್ಥಿತಿ ಅಲ್ಲಿ ಕೂಡ ಸೋರ್ಕೋತಿ ಅದು ಈರುಳ್ಳಿಯನ್ನು ಹೋಗಿರ್ತಕ್ಕಂಥದ್ದು. ಯಾರಾದರೂ ಮಾರ್ಕೆಟಿಗೆ ಹೋಗಿದ್ದೀರಂದ್ರೆ ಕಮೆಂಟ್ ಮಾಡಿ. ಆ ರೀತಿಯ ಪರಿಸ್ಥಿತಿ ಇತ್ತು. ಇನ್ನು ಬೇಸಿಗೆಯಲ್ಲಿ ಆ ರೇಟ್ ನೋಡಿ ಅಲ್ಲಿ ಲುಸ್ಕನನ್ನು ತಿಂದವರು ಯಾರು ಕೂಡ ಬೇಸಿಗೆಯಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆದಿಲ್ಲ. ಯಾಕೆ ಬೆಳೆದಿಲ್ಲಪ್ಪ ಅಂದ್ರೆ, ಅವ್ರು ಅಲ್ಲೇ ಲುಸ್ಕನನ್ನು ಕಂಡಿರು. ಇನ್ನು ಕೆಲವೊಬ್ಬರು ರೈತರು ಧೈರ್ಯ ಮಾಡಿ ಬೆಳೆದರೂ ಕೂಡ ಬೇಸಿಗೆಯಲ್ಲಿ ಕೂಡ ರೇಟನ್ನು ಸಿಗಲಿಲ್ಲ. ಆದರೆ ಉತ್ತಮವಾಗಿರ್ತಕ್ಕಂಥ ಗಡ್ಡೆ ಬಂದು ಕೆಲವೊಬ್ಬರು ಮಾರುಕಟ್ಟೆಗೆ ಒಯ್ದರು, ಇನ್ನು ಕೆಲವೊಬ್ಬರು ಸಂಗ್ರಹಣೆ ಮಾಡಿದ್ರು, ಇನ್ನು ಕೆಲವೊಬ್ಬರು ಹೊಲದಲ್ಲೇ ಅದನ್ನು ಲೋಟರ್ ವೆಟರ್ ಹೊಡೆದು ಅಲ್ಲೇ ಗೊಬ್ಬರ ಆಗ್ತದ ಅಂತಕ್ಕಂಥ ಒಂದು ಇದನ್ನು ಕೂಡ ಮಾಡಿದ್ರು. ಆದರೆ ಇಲ್ಲಿ ಕೆಲವು ಜನ ಏನು ಮಾಡಿದಾರಪ್ಪ ಅಂದ್ರೆ, ಅದನ್ನು ಸಂಗ್ರಹಣೆಯನ್ನು ಮಾಡಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಏನಾಗಿದೆಪ್ಪ ಅಂದರೆ, ಇಲ್ಲಿ ಈರುಳ್ಳಿಯ ಒಂದು ಗುಣಮಟ್ಟದ ಕೊರತೆಯನ್ನು ಕಾಣಿರ್ತಕ್ಕಂಥ. ಇನ್ನು ಮೂರನೇದಾಗಿ ರಫ್ತು ಬೇಡಿಕೆ ಹೆಚ್ಚಾಗಿರ್ತಕ್ಕಂಥ. ಇತ್ತೀಚೆಗೆ ಯುದ್ಧ ನಡೆದರೂ ಕೂಡ ಇಲ್ಲೇ ಸಮೀಪ ಇರ್ತಕ್ಕಂಥ ಬಾಂಗ್ಲಾದೇಶ ಆಗಿರ್ಬೋದು, ಇತ್ತೀಚೆಗೆ ಶ್ರೀಲಂಕಾ ಕೂಡ ಈರುಳ್ಳಿಯನ್ನು ಏನು ಮಾಡ್ಕೋತಾ ಇದೆಯಪ್ಪ ಅಂದ್ರೆ, ಆಮದು ಮಾಡ್ಕೋತಾ ಇದೆ. ಆದರೂ ಭಾರತದಿಂದ ರಫ್ತಾಗ್ತಕ್ಕಂಥದ್ದು ಅತಿ ಹೆಚ್ಚು ಬಾಂಗ್ಲಾದೇಶಕ್ಕೆ ರಫ್ತಾಗ್ತಕ್ಕಂಥದ್ದು. ಇವಾಗ ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಅಂತಕ್ಕಂಥ ಚಾಲು ಆಗಿದೆ. ಕೇಂದ್ರ ಸರ್ಕಾರ ಯಾವಾಗ ದಿಢೀರನೆ ಎಕ್ಸ್ಪೋರ್ಟ್ ಅಂತಕ್ಕಂಥ ಚಾಲು ಮಾಡುತ್ತೆ, ದಿಢೀರನೆ ಬಂದ್ ಮಾಡುತ್ತೆ. ಇದರಿಂದ ರೈತರಿಗೆ ಏನಾಗ್ತದಪ್ಪ ಅಂದ್ರೆ ಹೊಡೆತ ಬೀಳ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ, ರೈತರಿಗೆ ಇಲ್ಲಿ ಅನುಕೂಲ ಆಗಬೇಕಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಅಂತಕ್ಕಂಥದ್ದು ಚಾಲು ಇದ್ರೆ ಮಾತ್ರ ಒಂದು ರೈತರಿಗೆ ಒಂದು ಆದಾಯ ಹೆಚ್ಚು ಬರ್ತಕ್ಕಂಥದ್ದು. ಕೆಲವು ದೇಶಗಳ ಭಾರತೀಯ ಈರುಳ್ಳಿಗೆ ಅತ್ಯಂತ ಬೇಡಿಕೆ ಇರತಕ್ಕಂಥದ್ದು. ವಿದೇಶಿಯ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಬಾಂಗ್ಲಾದೇಶದವರು ಏನು ಮಾಡಿದಾರಪ್ಪ ಅಂದ್ರೆ, ಅವರು ಕೂಡ ಈರುಳ್ಳಿಯನ್ನು ಬೆಳೆಯಲು
ಒಂದು ಚಾಲು ಮಾಡಿದ್ರು ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಸನ್ನು ಕಂಡಿರ್ತಕ್ಕಂಥದ್ದು ಅತಿ ಹೆಚ್ಚು ಭಾರತದಿಂದನೇ ಈರುಳ್ಳಿ ರಫ್ತಾಗ್ತಕ್ಕಂಥದ್ದು. ಅಕ್ಕಿನೂ ಕೂಡ ಭಾರತದಿಂದನೇ ಅತಿ ಹೆಚ್ಚು ರಫ್ತು ಆಗ್ತಕ್ಕಂಥದ್ದು. ಇನ್ನು ನಾಲ್ಕನೇ ಕಾರಣ ಏನಪ್ಪ ಅಂದ್ರೆ ಮಳೆ ಮತ್ತು ಹವಾಮಾನದ ಪ್ರಮಾಣ. ಆಗತಾನೆ ಹೇಳಿರುವ ಹಾಗೆ ಮಳೆಗಾಲದಲ್ಲಿ ಏನು ಆಯ್ತಪ್ಪ ಅಂದ್ರೆ ಒಂದು ಗಡ್ಡೆ ಕೆಟ್ಟೋಯ್ತು. ಬೇಸಿಗೆಯಲ್ಲಿ ಒಳ್ಳೇದು ಬಂದರೂ ಕೂಡ ಆ ಮಾಲು ಇನ್ನು ಸ್ಟಾಕ್ ಇರುವುದರಿಂದ ಒಂದು ಹವಾಮಾನ ಇದರ ಮೇಲೆ ಬೆಲೆಯ ಮೇಲೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತದೆ. ಇನ್ನು ಐದನೇದಾಗಿ ವ್ಯಾಪಾರಿಗಳ ಒಂದು ಸಂಗ್ರಹಣೆಯನ್ನು ಮಾಡ್ಕೊಂಡಿರ್ತಾರೆ ನೋಡಿ. ವ್ಯಾಪಾರಿಗಳು ಇಲ್ಲಿ ರೈತರಿಗಿಂತ ಹೆಚ್ಚು ವ್ಯಾಪಾರಿಗಳು ಒಂದು ಸಂಗ್ರಹಣೆಯನ್ನು ಮಾಡಿ ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಕೊಂಡಿರ್ತಾರಪ್ಪ ಅಂದ್ರೆ ಅವ್ರಿಗೆ ಗೊತ್ತಿರ್ತದೆ ಯಾವಾಗ ರೇಟ್ ಏರ್ತದ ಯಾವಾಗ ಇಲ್ಲ ಅಂತಕ್ಕಂಥ ವ್ಯವಸ್ಥೆ ಅವರಲ್ಲೇ ಗೊತ್ತಿರ್ತದೆ. ಆದ್ದರಿಂದ ಅವರು ಜಾಸ್ತಿ ಸಂಗ್ರಹಣೆಯನ್ನು ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ರೈತರು ಕೂಡ ನೀವು ಕೂಡ ಒಂದು ಸ್ವಲ್ಪ ಮುಂದುವರೆದ ಖರ್ಚನ್ನು ಮಾಡಿ, ಏನು ಜಾಸ್ತಿ ಖರ್ಚಾಗೋದಿಲ್ಲ, ಸ್ವಲ್ಪ ಖರ್ಚು ಮಾಡಿ ಸಂಗ್ರಹಣಾ ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರಿಯಪ್ಪ ಅಂದ್ರೆ ನಿಮಗೂ ಕೂಡ ಒಂದು ಉತ್ತಮ ಲಾಭ ಸಿಗ್ತಕ್ಕಂಥದ್ದು. ಇನ್ನು ಈರುಳ್ಳಿ ಬೆಳೆದವರು ಕುಬೇರ ಯಾವ ರೀತಿ ಆಗಿದ್ದಾರೆ, ಹಿಂದೆಯನ್ನು ನೋಡಿ ಒಬ್ಬರಿಗೆ ಲಾಭ ಆಗಿದೆ ಅಂತ ಮತ್ತೊಬ್ಬರಿಗೆ ಲಾಭ ಆಗಿದೆ ಅಂತೇಳಿ ಮತ್ತೊಬ್ಬರು ಬಿತ್ತುತ್ತಾನೆ ಬಂದಿದ್ದಾರೆ. ಮೊದಲು ಏನು ಮಾಡ್ತಿದ್ರಪ್ಪ ಅಂದ್ರೆ ಸ್ವಲ್ಪ ಜನ ಬಿತ್ತಾ ಇದ್ರು, ಅವ್ರದ್ದು ನೋಡಿ ಇವಾಗ ಎಲ್ಲರೂ ಕೂಡ ಈರುಳ್ಳಿಯನ್ನು ಬಿತ್ತಾ ಇದ್ದಾರೆ. ಆದ್ದರಿಂದ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು. ಕೇವಲ ಕಡಿಮೆ ಬೆಲೆ ಇತ್ತುವಪ್ಪ ಅಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕುಬೇರ ಆಗಲು ಸಾಧ್ಯವಿಲ್ಲ. ಕೆಲವೊಬ್ಬರು ಸಂಗ್ರಹಣೆ ಮಾಡಿ ಹಾಳಾಗಿದ್ದಾರೆ, ಇನ್ನು ಕೆಲವೊಬ್ಬರು ವೆಚ್ಚ ಹೆಚ್ಚು ಮಾಡಿ ಹಾಳಾಗಿದ್ದಾರೆ. ಯಾವ ರೀತಿಯಾಗಿದೆಯಪ್ಪ ಅಂದ್ರೆ ಲಾಗೋಡಿ ಜಾಸ್ತಿ ಆಯಿತುವಪ್ಪ ಅಂದ್ರೆ ಅದ್ರ ಖರ್ಚು ಬರೋದಿಲ್ಲ. ಈ ರೀತಿಯ ಸಾರಿಗೆ ವೆಚ್ಚ ಕೂಡ ಇವಾಗ ಡೀಸೆಲ್ ಸಮಸ್ಯೆ ಇದೆ. 108 ಸಮಸ್ಯೆಗಳ ನಡುವೆ ರೈತರು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಈರುಳ್ಳಿಯನ್ನು ಬೆಳೆಯಲು ಇನ್ನೂ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಡೀಸೆಲ್ ಕೊರತೆ ಆದರೂ ಕೂಡ ರೈತರು ಬಿತ್ತನೆ ಮಾಡ್ತಾರೆ, ಮಳೆ ಕಡಿಮೆ ಆದರೂ ಕೂಡ ರೈತರು ಬಿತ್ತನೆಯನ್ನು ಮಾಡ್ತಾರೆ. ಒಟ್ಟಿನಲ್ಲಿ ರೈತರಿಗೆ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಕ್ತುವಪ್ಪ ಅಂದ್ರೆ ಅವ್ರಿಗೆ ಖುಷಿ ಆಗ್ತದೆ. ಇಲ್ಲಪ್ಪ ಅಂದ್ರೆ ಅವರು ಸಾಲದಲ್ಲೇ ಮುಣಿಗೆ ಸಾಯ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಬೆಲೆ ಅಂತಕ್ಕಂಥದ್ದು ಏನು ಆಗಬಹುದು ಅಪ್ಪ ಅಂದ್ರೆ ಇವಾಗ ಪ್ರಸ್ತುತ ಸ್ಥಿತಿಯನ್ನು ನೋಡಿದ್ರೆ ಸ್ವಲ್ಪ ದಿನಗಳಲ್ಲಿ ಸ್ಥಿರವಾಗಿತ್ತು, ಆದರೆ ಇವಾಗ ಏರಿಕೆ ದಿನ ಸ್ವಲ್ಪ ಏರಿಕೆಯನ್ನು ಕಾಣ್ತಾ ಇದೆ. ಆದರೆ ಹೊಸ ಬೆಳೆ ಬಂದರೆ ಸ್ವಲ್ಪ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಸ್ವಲ್ಪ ಬೆಲೆ ಅಂತಕ್ಕಂಥದ್ದು ಈ ವರ್ಷ ಮಳೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುವುದರಿಂದ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಬೆಲೆ ಜಾಸ್ತಿ ಆಗೇ ಆಗ್ತದೆ. ಆದ್ದರಿಂದ ಸ್ವಲ್ಪ ನೀವು ಯಾವುದಪ್ಪ ಅಂದ್ರೆ ಒಂದು 2-3 ಬೆಳೆಗಳನ್ನು ಬೆಳೆದು ಒಂದು ಹಂತಕ್ಕೆ ಒಂದು ಈರುಳ್ಳಿ ಲಾಸ್ ಆದರೂ ಕೂಡ ನೀವು ಹತ್ತಿಯಲ್ಲಿ ತಗೋಬೇಕು. ಯಾವ ರೀತಿಯಪ್ಪ ಅಂದ್ರೆ ಇದೇ ರೀತಿ ನೀವು ಬೆಳ್ಕೋತಾ ಹೋಗಬೇಕಾಗ್ತದೆ. ಒಂದೇ ಬೆಳೆ ಮೇಲೆ ಅವಲಂಬನೆ ಆಗೋದಕ್ಕಿಂತ ಬೇರೆ ಬೇರೆ ಬೆಳೆಯನ್ನು ಬೆಳೆದ್ರೆ ಎಲ್ಲ 3 ಎಕರೆ ಜಮೀನಿತ್ತಪ್ಪ ಅಂದ್ರೆ 3 ಥರ ಬೆಳೆಯನ್ನು ಬೆಳೆದ್ರಿಯಪ್ಪ ಅಂದ್ರೆ ನಿಮ್ಗೆ ಬಹಳ ಅನುಕೂಲ ಆಗ್ತದೆ. ಒಂದು ಲಾಸ್ ಆಯ್ತಪ್ಪ ಅಂದ್ರೆ ಇನ್ನೊಂದು ಕೈ ಹಿಡಿತದೆ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ನಿಮ್ಮೂರಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ